ವಾಟ್ ಅ ಬ್ಯೂಟಿಫುಲ್ ವ್ಯೂ ದಿಸ್ ಈಸ್. ಅಲ್ಲಿ ನಿಮಗೆ ಆ ಬೆಟ್ಟದ ಮೇಲೆ ಒಂದು ಬಂಕರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ದೇರ್ ಆರ್ ಆರ್ಮಿ ಪೀಪಲ್. ನಮ್ಮ ದೇಶಕ್ಕಾಗಿ ನಮಗೆಲ್ಲರಿಗೋಸ್ಕರ ಹೋರಾಡಿ ಪ್ರಾಣನೇ ದೇಶಕ್ಕಾಗಿ ಅರ್ಪಿಸಿದ್ದಾರೆ. ಅಂಥ ಒಂದು ಇಂಡಿಯಾ ಚೈನಾ ಬಾರ್ಡರಲ್ಲಿದ್ದೀವಿ. ಎಲ್ಲ ನಮ್ಮ ಭಾರತೀಯ ಸೇನೆ, ನಮ್ಮನ್ನು ಕಾಪಾಡುವಂಥ ಸೈನಿಕರಿಗೆ ಚೇಸಿಂಗ್ ರೋಡ್ಸ್ ಕಡೆಯಿಂದ ಒಂದು ದೊಡ್ಡ ಸಲಾಮ್. ಗುಡ್ ಮಾರ್ನಿಂಗ್ ಅಡ್ವೆಂಚರರ್ಸ್, ಹೇಗಿದ್ದೀರಾ ಎಲ್ಲ? ನಾನು ಸೂಪರ್ ಆಗಿದ್ದೀನಿ. ತವಾಂಗಲ್ಲೇ ಇದ್ದೀನಿ. ತವಾಂಗಿಗೆ ಮೊನ್ನೆ ರಾತ್ರಿ ಬಂದಿದ್ದು, ನೆನ್ನೆ ಫುಲ್ ರೆಸ್ಟ್ ಡೇ. ಐ ರಿಯಲಿ ನೀಡೆಡ್ ದ ಬ್ರೇಕ್. ಆ್ಯಂಡ್ ಶರತ್ನ ಕೇಳಿದೆ, ಈಸ್ ದ ಆರ್ಗನೈಸರ್ ಸ್ಲಿಪ್ ಆ್ಯಂಡ್ ಸ್ಲೈಡ್ದು, ಆ್ಯಂಡ್ ಹಿ ಅಕಮೋಡೇಟೆಡ್ ಇಟ್. ಸೊ ದ್ಯಾಟ್ಸ್ ದ ರೀಸನ್ ನಾನು ಸ್ಲಿಪ್ ಆ್ಯಂಡ್ ಸ್ಲೈಡ್ ಜೊತೆ ಐ ಪ್ರಿಫರ್ ಟು ಟ್ರಾವೆಲ್. ಸೊ ಈಗ ಬುಮ್ಲಾ ಕಡೆ ಹೋಗ್ತಾ ಇದ್ದೀವಿ. ವಿ ರಿಯಲಿ ಟ್ರೈಡ್ ಬೈಕಲ್ಲಿ ಹೋಗೋಕ್ಕೆ. ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾ ಇದೆಯಂತೆ. ಸೊ ಆರ್ಮಿಯವರು ಜಾಸ್ತಿ ಸ್ನೋಫಾಲ್ ಆದಾಗ ಯೂಶಲಿ ಬೈಕ್ಸ್ನ ಬಿಡಲ್ಲ. ಇನ್ನೂ ಜಾಸ್ತಿ ಸ್ನೋಫಾಲ್ ಆದರೆ ಪ್ರೈವೇಟ್ ವೆಹಿಕಲ್ಸ್ ಕೂಡ ಬಿಡಲ್ಲ. ಬಟ್ ಅದೊಂದು ಮಿಡ್ ರೇಂಜಲ್ಲಿ ಇರೋದ್ರಿಂದ 4-wheel ಡ್ರೈವ್ ವಿತ್ ಚೈನ್ ಗಾಡಿಗೆ ಅಲೋ ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ನಾವು ಇಲ್ಲಿ ಲೋಕಲ್ ಗಾಡಿ ಬುಕ್ ಮಾಡಿದ್ದೀವಿ. ಸೊ ಬುಮ್ಲಾಗೆ ಕಾರಲ್ಲಿ ಹೋಗಿ ವಾಪಸ್ ಬಂದು ಇವತ್ತು ಇಲ್ಲೇ ಇರ್ತೀವಿ. ನಾಳೆ ಇಲ್ಲಿಂದ ಮಾಧುರಿ ಲೇಕ್ ಅಂತ ಏನು ಕರೀತಾರಲ್ಲ, ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ. ಅಲ್ಲಿಂದನೂ ವಾಪಸ್ ಬಂದು ಇಲ್ಲೇ ಇರ್ತೀವಿ. ಆಚೆ ನಾಡಿದ್ದು ಇಲ್ಲಿಂದ ಚೆಕ್ಔಟ್. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್ ಫಾರ್ ದ ಡೇ. ನಾನೀಗ ಗೋಯಿಂಗ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಸೊ ತಿಂಡಿಗೆ ನಮಗಿದೆ ಆಲೂ ಪರಾಠ, ಬ್ರೆಡ್ ಟೋಸ್ಟ್, ಪಿಕಲ್, ಉಪ್ಪಿನಕಾಯಿ, ಪೋಹಾ, ಅವಲಕ್ಕಿ, ಸಾಸ್ है ना, ಸಾಸ್ ಇದೆ, ಆ್ಯಂಡ್ ದೆನ್ ಆಮ್ಲೆಟ್ ಇದೆ, ಓಟ್ಸ್ ಇದೆ, ಕಾಫಿ ಆ್ಯಂಡ್ ಟೀ. ನಾನಿರೋ ಬರೋದೆಲ್ಲ ಒಂದೊಂದು ತೊಗೊಂಡಿದ್ದೀನಿ. ಒಂದು ಪರಾಟ, ಪೋಹಾ, ಬ್ರೆಡ್ ಆಮ್ಲೆಟ್, ಉಪ್ಪಿನಕಾಯಿ. ಲೆಟ್ ಮಿ ಜಸ್ಟ್ ಸಿ ಹೌ ಇಟ್ ಈಸ್. ಸೂಪರ್. ಸೊ ನಾನು ಬ್ರೇಕ್ಫಾಸ್ಟ್ ಫಿನಿಶ್ ಮಾಡಿ ಐ ಟಾಕ್ ಟು ಯು ಗೈಸ್ ಸೂನ್. 50 ರೂಪಾಯಿ ಯೂನಿಯನ್ ಫೀಸ್ ಕೊಟ್ಟು ವಿ ಆರ್ ಹೆಡಿಂಗ್ ಅಹೆಡ್ ಟು ಬುಮ್ಲಾ. ಬಂಕರ್ಸ್ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಏನು ವೈಟ್ ಫ್ಲಾಗ್ಸ್ ನೋಡ್ತಾ ಇದ್ದೀರಲ್ಲ, ಇವರೇನು ಹೇಳಿದರು ಅಂದರೆ ಕಲರ್ ಫ್ಲಾಗ್ ಏನಿದೆ ಅವರು ಬದುಕಿದ್ದವ್ರ ಹೆಸರಲ್ಲಿ ಹಾಕೋದು. ಯಾರಾದ್ರೂ ತೀರ್ಕೊಂಡು ಹೋದರೆ ಅವ್ರ ಹೆಸರಲ್ಲಿ ಈ ವೈಟ್ ಫ್ಲಾಗ್ಸ್ ಹಾಕ್ತಾರಂತೆ. ಸಚ್ ಅ ನೈಸ್ ಕಾನ್ಸೆಪ್ಟು. ವಿ ವಿಲ್ ಈದರ್ ಫೈಂಡ್ ವೇ ಆರ್ ಮೇಕ್ ಒನ್. सब ಜೋಗಿಂದರ್ ಸಿಂಗ್ PVC ಮೆಮೋರಿಯಲ್. ಇಲ್ಲಿ ಕಾಣ್ತಿದೆಯಲ್ಲ, ಹೇಗಿದೆ ನೋಡಿ ಇದು. ಇದ್ರ ಮೇಲೆ ಕಾಲಿಟ್ರೆ ಝೀ ಅಂತ ಹೋಗ್ಬಿಡ್ತೀವಿ.
ಇವ್ರ ಸ್ಟೋರಿ ನಿಜವಾಗ್ಲೂ ಕೇಳೋಕ್ಕೇ ಅಷ್ಟು ಇನ್ಸ್ಪೈರಿಂಗ್ ಆಗಿದೆ. ಇಲ್ಲಿ ನೋಡಿ, ಎ ಟ್ರಿಬ್ಯೂಟ್ ಬೈ ದ ನೇಷನ್ ಟು ದ ವೆಲಿಯನ್ ಸೋಲ್ಜರ್ಸ್, ಸಬ್ ಜೋಗಿಂದರ್ ಸಿಂಗ್ ವಾರ್ ಮೆಮೋರಿಯಲ್. ನಾವಿವತ್ತೇನು ಆರಾಮಾಗಿದ್ದೀವಲ್ಲ, ಅದಕ್ಕೆ ಇವರೆಲ್ಲರೂ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಆಗೇನೆ ಕಾರಣ. ಸೊ ವೆಲ್ಕಮ್ ಟು ಜೋಗಿಂದರ್ ಸರ್ ವಾರ್ ಮೆಮೋರಿಯಲ್. ನಿಜವಾಗ್ಲೂ ಇದೆಲ್ಲ ಇಲ್ಲಿಗೆ ಬಂದು ಅವ್ರ ಕತೆ ಇಲ್ಲಿ ಆರ್ಮಿಯವರ ಬಾಯಿಂದ ಕೇಳಿದ್ರೇನೆ ಹೌ ಬ್ಯೂಟಿಫುಲ್ ದಿಸ್ ಈಸ್ ಅಂತ ಗೊತ್ತಾಗುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಸರ್ ಜೋಗಿಂದರ್ ಅವ್ರದ್ದು ಮೂರ್ತಿ ಮಾಡಿದ್ದಾರೆ. ಇಲ್ಲಿ 7th ಸಿಖ್ ರೆಜಿಮೆಂಟ್ ಅಂತ ಏನು ನಾವು ನೋಡ್ತೀವಲ್ಲ, ಅವರದ್ದು ಮೆಮೋರಿಯಲ್ ಇದು. ಇಲ್ಲಿ ವಾರಿಂದು ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಎಲ್ಲ ನಮ್ಮ ಭಾರತೀಯ ಸೇನೆ, ನಮ್ಮನ್ನು ಕಾಪಾಡುವಂಥ ಸೈನಿಕರಿಗೆ ಚೇಸಿಂಗ್ ರೋಡ್ಸ್ ಕಡೆಯಿಂದ ಒಂದು ದೊಡ್ಡ ಸಲಾಂ. ಮೆಮೋರಿಯಲ್ಗೆ ಒಂದು ಗುಡ್ ಬೈ ಹೇಳಿ, ಒಂದು ಸಲ್ಯೂಟ್ ಹೊಡೆದು ಕಂಟಿನ್ಯೂಯಿಂಗ್ ದ ಜರ್ನಿ ಫರ್ದರ್. ಎದುರುಗಡೆ ಒಂದು ಆರ್ಮಿ ಟ್ರಕ್ ಬರ್ತಾ ಇದೆ. ಸೊ ನಾವು ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಜಾಗ ಕೊಡೋಕ್ಕೆ. ಬ್ಲ್ಯಾಕ್ ಐಸ್ ನೋಡಿ ಹೇಗಿದೆ ಅಂತ. ನಾವು ಬೈಕಲ್ಲಿ ಬಂದಿದ್ರೆ we should have been more careful here. ಫೈನಲಿ ನಾವು 15,200 ಅಡಿ ಫೀಟಲ್ಲಿರೋ ಬುಮ್ಲಾ ಪಾಸಿಗೆ ಬಂದಿದ್ದೀವಿ. ಎಕ್ಸೈಟ್ಮೆಂಟ್ ಲೆವೆಲ್ ಅಂತೂ ಒಂದು ಲೆವೆಲ್ ಹೈ ಇದೆ ಬಾಸ್. ಮೈ ಗಾಡ್, ಸೋ ಬ್ಯೂಟಿಫುಲ್. ಸಿ, ಸೊ ನಾನು ವಾಟರ್ ಪ್ರೂಫ್ ರೈಡಿಂಗ್ ಶೂಸ್ ತಗೊಂಬಂದಿದ್ದರಿಂದ ಅದನ್ನೇ ಹಾಕೊಂಬಂದೆ ಇಲ್ಲಿಗೂ. ವಾಟ್ ಅ ಬ್ಯೂಟಿಫುಲ್ ವ್ಯೂ ದಿಸ್ ಈಸ್. ಅಲ್ಲಿ ನಿಮಗೆ ಆ ಬೆಟ್ಟದ ಮೇಲೆ ಒಂದು ಬಂಕರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ದೇರ್ ಆರ್ ಆರ್ಮಿ ಪೀಪಲ್. ಈ ಪಾಸ್ನ ತಲುಪಿದಾಗ ಇಲ್ಲಿ ಲೈಕ್ ಕ್ಲಿಯರ್ ಬ್ಲೂ ಸ್ಕೈ ಆ್ಯಂಡ್ ದೆನ್ ವೈಟ್ ಸ್ನೋ, ಫುಲ್ ಹುಚ್ಚಿಡಿಸ್ತಾ ಇದೆ ನನಗಂತೂ. ಇಲ್ಲಿ ಬಂದು ಇಲ್ಲಿ ಏನು ಈ ಜಾಗದ ಇತಿಹಾಸ ಇದೆಯಲ್ಲ, ಈ ಇತಿಹಾಸನ ಲೈಕ್ 1962 ವಾರ್ ಏನಾಗಿತ್ತು, ಅಲ್ಲಿ ಯಾರ್ಯಾರು ಸೋಲ್ಜರ್ಸ್ ಇದ್ದರು, ಆ್ಯಂಡ್ ದೆನ್ ಫೈಟ್ ಹೇಗಾಯಿತು. ಆಮೇಲೆ ಇಲ್ಲಿ ಲೋಕಲ್ ಇಬ್ಬರು ಹುಡುಗಿರು, ಸೇಲಾ ಆ್ಯಂಡ್ ಇನ್ನೊಬ್ಬರ ಹೆಸರು ಮರ್ತೋಯ್ತು ನನಗೆ. ಸೊ ಅವ್ರು ಹೇಗೆ ಅವ್ರ ಜೊತೆ 16 ಜನ ಸೋಲ್ಜರ್ಸ್ ಜೊತೆ ಇಲ್ಲಿ ಫೈಟ್ ಮಾಡ್ತಾಯಿದ್ರು. ಅವರಿಗೆ ಇಲ್ಲಿ ಬಂಕರ್ ಹಾಕ್ಕೊಂಡಿದ್ದಾಗ ಬೇಸ್ ಕ್ಯಾಂಪಿಂದ ವಾಪಸ್ ಬನ್ನಿ ಅಂತ ಹೇಳಿದ್ರಂತೆ. ಅವ್ರ ಹತ್ರ ಅನ್ನೋ ಎಲ್ಲ ಖಾಲಿ ಆಗಿತ್ತಂತೆ, ಲೈಕ್ ಎಲ್ಲ ಗನ್ಸಲ್ಲಿರೋದು ಬುಲೆಟ್ಸ್ ಎಲ್ಲ. ಬಟ್ ಇವರು ಎಲ್ಲೂ ಹೋಗ್ದಲೆ ನಮ್ಮ ದೇಶಕ್ಕಾಗಿ ನಮಗೆಲ್ಲರಿಗೋಸ್ಕರ ಹೋರಾಡಿ ಕೊನೆಗೆ ಆಮ್ನೋ ಖಾಲಿ ಆದಮೇಲೆ ಗನ್ ಮುಂದೆ ಡ್ಯಾಗರ್ ಇರುತ್ತಲ್ಲ, ಆ ಡ್ಯಾಗರಿಂದ ಹೋಗಿ ಫೈಟ್ ಮಾಡಿ ದೇ ಆಲ್ ಹ್ಯಾವ್ ಗಿವನ್ ದೇರ್ ಲೈಫ್. ತಮ್ಮ ಪ್ರಾಣನೇ ದೇಶಕ್ಕಾಗಿ ಅರ್ಪಿಸಿದ್ದಾರೆ. ಅಂಥ ಒಂದು
ಇಂಡಿಯಾ ಚೈನಾ ಬಾರ್ಡರಲ್ಲಿದ್ದೀವಿ. ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ ಇಂಡೋ ಚೈನಾ ಭಾಯಿ ಅಂತ ನಮ್ಮ ನೆಹರು ಅವರು ಏನು ಮಾಡಿದ್ರಲ್ಲ, ಸೊ ಅದು ಸ್ಟಾರ್ಟ್ ಆಗಿದ್ದು ಇಲ್ಲಿಂದನೇ. ಬಟ್ ಅದು ಇಟ್ ಡಿಂಟ್ ಕ್ವೈಟ್ ವರ್ಕ್ ವೆಲ್ ಆ್ಯಸ್ ಇಂಡಿಯನ್ಸ್ ಆ್ಯಂಟಿಸಿಪೇಟೆಡ್ ಇಟ್. ಬಟ್ ರೆಸ್ಟ್ ಆಲ್ ಈಸ್ ಹಿಸ್ಟ್ರಿ. ಇಂಥ ಒಂದು ಜಾಗದಲ್ಲಿ ಇವತ್ತು ನಾನು ಕರ್ನಾಟಕದಿಂದ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಚೇಸಿಂಗ್ ರೋಡ್ಸ್ ಅಂತ ಇಟ್ಟಿರೋದು ಅದಕ್ಕೇನೆ. I'll just take a walk and come. I won't get close to your heartache if you won't open your door. I'm feeling kinda lost when your mind is hiding whatever that is choking your chest. I can see it in your eyes that you're shaking 'cause you're holding it back. Up your mind, now I'm here by your side. Finally 15,200 feet Bumlaak bandu. We are going back. What an amazing place this was. Definitely ನಾನಂತೂ ಮಿಸ್ ಮಾಡ್ಕೊಳ್ತೀನಿ. ವಾಪಸ್ ಹೋಗೋಕೆ ಯಾರಿಗೂ ಇಷ್ಟನೇ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಟು. ಸೊ ಒಂದು ಕೊನೆಯ ಲುಕ್ ಸ್ನೋ ಜೊತೆಗೆ, and then we are leaving now. ಬೆಂಗಳೂರು to Bumla Pass. I'm so happy that ಇಲ್ಲಿ ತನಕ I could make it. But ಒಂದು ಬೇಜಾರು ಏನಂದರೆ ಬೈಕಲ್ಲಿ ಬರಲಿಲ್ಲ ಅಂತ. But I think it's fine. Next time ಬಂದಾಗ ಬೈಕಲ್ಲೇ ಬರೋಣ. There's always going to be a next time. I can see it in your eyes that you're shaking 'cause you're holding it back. Up your mind, now I'm here by your side. So let it all out of me. Let it all out of me. Oh, I will hold you in the dark, make you forget about what's wrong. Let it all out of me. I can see it in your eyes that you're shaking 'cause you're holding it back. Maybe you'll make up your mind. ನಾವು ಬಂದಿದ್ದೀವಿ ಇಲ್ಲಿ ಪ್ಯಾಂಗ್ ಸೆಂಗ್ ಸೋ ಲೇಕ್ ಅಂತ. ಹೇಗಿದೆ ನೋಡಿ. ಬ್ಯೂಟಿಫುಲ್ ಲೇಕ್. ಸೀಸನ್ನಲ್ಲಿ ತುಂಬ ಚಳಿಯಾದಾಗ ಫ್ರೋಝನ್ ಆಗೋಗಿರುತ್ತಂತೆ. ಅಲ್ಲಿವರೆಗೂ ಇವಾಗ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಇಲ್ಲಿಂದ ದೂರದಿಂದನೇ ನೋಡೋಣ ಅಂತ ವಿ ಕೇಮ್. ನಾನು ಬಂದಾಗಿಂದ ಒಂದೇ ಯೋಚನೆ ಮಾಡ್ತಾಯಿದ್ದೀನಿ, ಏನಂದರೆ ಇಲ್ಲಿ ಪೊಲ್ಯೂಷನ್ ಅನ್ನೋದೇ ಇಲ್ಲ. ಗಾಡಿದು ಮತ್ತು ಡೀಸೆಲ್ ಏನು ಯೂಸ್ ಮಾಡ್ತಾರಲ್ಲ ಅದು ಬಿಟ್ಟರೆ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪೊಲ್ಯೂಷನ್ ಆ್ಯಟ್ ಆಲ್. ನಮ್ಮ ಲಕ್ಕಿಗೆ ಇವತ್ತು ಅಷ್ಟೊಂದು ಚಳಿ ಇಲ್ಲ. ಇಲ್ಲ ಅಂತಿದ್ರೆ ಹಿಂಗೆ ಓಡಾಡ್ತಿದ್ವಿ ಎಲ್ಲ. ಚೆನ್ನಾಗಿ ತಲೆ ಕವರ್ ಮಾಡ್ಕೊಳ್ದಲ್ಲೇ ಓಡಾಡಿದ್ದೀನಿ. ಏನು ಕತೆನೋ ಗೊತ್ತಿಲ್ಲ. ಯಾಕಂದರೆ ಗೋನ ಹ್ಯಾವ್ ಅನ್ ಅಮೇಝಿಂಗ್ ರೈಡ್ ಟುಮಾರೋ. ಮಾಧುರಿ ಲೇಕಿಗೆ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ಎಕ್ಸೈಟೆಡ್ ಅಬೌಟ್ ಇಟ್. ಇಲ್ಲಿ ಮನೆಗೆ ಹೋಗಿ ರೂಮಿಗೆ ಹೋಗಿ ಜಸ್ಟ್ ಚಿಲ್ಲಿಂಗ್ ಈಗ. ಸೊ ಐ ಆಮ್ ಎಂಡಿಂಗ್ ಮೈ ವಿಡಿಯೋ ಹಿಯರ್. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಇಫ್ ಯು ಡೂ, ಯು ನೋ ವಾಟ್ ಟು ಡೂ. ಒಂದು ಸಣ್ಣ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. Cheers!